ವಿಜಯೇಂದ್ರ ವಿರುದ್ಧ ಯತ್ನಾಳ್ ಬಣದಿಂದ ಸಮರ ಮುಂದುವರೆದಿದ್ದು ನಾಳೆ ಮಧ್ಯಾಹ್ನದವರೆಗೂ ದೆಹಲಿಯಲ್ಲಿ ಯತ್ನಾಳ್ ಅಂಡ್ ಟೀಮ್ ಠಿಕಾಣಿ ಹೂಡುತ್ತೆ. ಪ್ರತ್ಯೇಕವಾಗಿ ವರಿಷ್ಠರನ್ನ ಭೇಟಿ ಮಾಡ್ತಾ ಹೋಗ್ತಾರೆ ಯತ್ನಾಳ್ ಬಣ. ಪ್ರತ್ಯೇಕ ಅಭಿಪ್ರಾಯವನ್ನ ಯತ್ನಾಳ್ ಬಣ ಸಲ್ಲಿಸುವಂತ ನಿಟ್ಟಿನಲ್ಲಿ ರೆಡಿ ಆಗಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಹೋಗಿ ಒಟ್ಟೊಟ್ಟೆ ಗುಂಪಿನಲ್ಲಿ ಹೋಗಿ ಭೇಟಿ ಆಗುವಂಥದ್ದಲ್ಲ, ಪ್ರತ್ಯೇಕವಾಗಿ ಹೋಗಿ ಯತ್ನಾಳ್ ಬಣದ ಹಲವು ನಾಯಕರುಗಳು ಹೈಕಮಾಂಡ್ ನಾಯಕರುಗಳಿಗೆ ತಮ್ಮ ದೂರುಗಳನ್ನ ಇಡಲಿದ್ದಾರೆ ಅನ್ನುವಂಥ ವಿಚಾರ ಗೊತ್ತಾಗ್ತಾ ಇದೆ. ಹೀಗೆ ಶತಾಯಗತಾಯ ಬದಲಾಯಿಸಲೇಬೇಕು ಅನ್ನುವಂಥ ನಿಟ್ಟಿನ ತಮ್ಮ ಪ್ರಯತ್ನವನ್ನ ಮುಂದುವರಿಸ್ತಾ ಇದ್ದಾರೆ. ಹಾಗೆ ನೋಡಿದ್ರೆ ಇಲ್ಲಿ ವಿಜಯೇಂದ್ರ ಅವರ ವಿರುದ್ಧವಾಗಿ ಕೆಲವರಿಗೆ ಅಸಮಾಧಾನ ಇದೆ. ವಾಸ್ತವ ಅದಲ್ಲಿ ನಾವು ಹೇಳುವಂಥದ್ದು ಕೆಲವರಿಗೆ ಅಸಮಾಧಾನ ಇದೆ, ಅದನ್ನ ಬೇರೆ ಬೇರೆ ಸಂದರ್ಭದಲ್ಲಿ ತೋರ್ಪಡಿಸ್ಕೊಳ್ತಾ ಇದ್ದಾರೆ. ಹಾಗಂತ ಅವರೆಲ್ಲ ಯತ್ನಾಳ್ ಬಣದ ಜೊತೆಗೆ ಹೋಗಿ ಗುಂಪುಗೂಡ್ಕೊಂಡು ದೆಹಲಿಗೆ ಹೋಗ್ತಾ ಇರುವಂಥದ್ದನ್ನು ನಾವು ಕಾಣ್ತಾ ಇಲ್ಲ. ಸೊ ಯತ್ನಾಳ್ ಬಣದಲ್ಲಿ ಹಿಂದೆಯಿಂದ ಯಾರಿದ್ರು ಅದಕ್ಕೊಂದು ಸ್ವಲ್ಪ ಆ್ಯಡಪ್ ಆಗಿರ್ಬೋದು, ಬಿಟ್ರೆ ಬಹಳ ದೊಡ್ಡ ಬದಲಾವಣೆ ಏನಿಲ್ಲ. ಹಾಗಂತ ಅವರೆಲ್ಲ ಹೋಗಿ ಗುಂಪಲ್ಲೂ ಕೂಡ ದೂರು ಕೊಡ್ತಾ ಇಲ್ಲ, ಪ್ರತ್ಯೇಕವಾಗಿ ಹೋಗಿ ತಮ್ಮ ದೂರನ್ನ ಇಡ್ತಾ ಇದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಈ ಸಲ ಬದಲಾವಣೆ ಮಾಡೇ ಸಿದ್ಧ ಅನ್ನುವಂಥ ರೀತಿಯಾಗಿ ಡಿಸೈಡ್ ಮಾಡ್ಕೊಂಡು ಹೋದಂಗಿದೆ. ಇತ್ತ ವಿಜಯೇಂದ್ರ ಟೀಮ್ ಕೂಡ ಅಲರ್ಟ್ ಆಗಿದೆ. ನಾಳೆ ಬೆಂಗಳೂರಿನಲ್ಲಿ ವಿಜಯೇಂದ್ರ ಆಪ್ತರಿಂದ ಒಂದು ಸಭೆ ನಡೀಬೋದಾ ಅಂತ ಸಾಧ್ಯತೆ ಇದೆ. ಸಭೆ ನಡೆಸಿ ಮುಂದಿನ ಹೋರಾಟದ ಬಗ್ಗೆ ಚರ್ಚೆ ಮಾಡುವಂತ ಚಾನ್ಸಸ್ ಇದೆ. ಈಗ ಅಕಸ್ಮಾತ್ ನಾವು ಸುಮ್ಮನೆ ಕೂತ್ರೆ ಇವ್ರು ಹೀಗೆ ಮುಂದುವರ್ಸ್ಕೊಂಡು ಹೋಗ್ತಾರೆ ಅಥವಾ ಹೈಕಮಾಂಡ್ಗೂ ಕೂಡ ಕನ್ವಿನ್ಸ್ ಮಾಡೋದ್ರಲ್ಲಿ ಎಲ್ಲೋ ಒಂದ್ ಕಡೆ ಇವರು ಯಶಸ್ಸು ಕಂಡು ಬಿಡ್ತಾರಾ ಅನ್ನೋ ರೀತಿಯಾಗಿ ಈಗ ವಿಜಯೇಂದ್ರ ಬಣದ ಒಂದು ನಾಯಕರುಗಳ ಒಂದು ಆತಂಕ ಇದೆ. ಆ ಕಾರಣಕ್ಕಾಗಿನೇ ನಾವು ಈಗಿಂದ ಅಲ್ಲ, ಮೊನ್ನೆ ವರಿಷ್ಠರು ಬಂದಂತ ಸಂದರ್ಭದಲ್ಲಿ ಯಾವಾಗ ಯತ್ನಾಳ್ ಬಣ ಆಕ್ಟಿವ್ ಆಯ್ತೋ ಇವ್ರ ಬಣನೂ ಕೂಡ ಆಕ್ಟಿವ್ ಆಗಿರೋದನ್ನ ನಾವು ನೋಡ್ತಾ ಇದೀವಿ. ಅದರಂತೆ ಈಗಲೂ ಒಂದ್ ಕಡೆ ಯತ್ನಾಳ್ ಬಣ ದೆಹಲಿಗೆ ಹೋಗಿ ಅಲ್ಲಿ ಆಕ್ಟಿವ್ ಆಗಿರುವಂತೆ ಬೆಂಗಳೂರಿನಲ್ಲಿ ವಿಜಯೇಂದ್ರ ಬಣ ಇದೀಗ ನಾಳೆ ಒಂದು ಸಭೆ ಮಾಡುವಂತ ನಿಟ್ಟಿನಲ್ಲಿ ಸಿದ್ಧತೆಯಲ್ಲಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಕಿರಣ್ ನೇಡ್ಕೆ ನಮ್ಮ ಪ್ರತಿನಿಧಿ ಇದಕ್ಕೆ ಸಂಬಂಧಪಟ್ಟ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ. ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಕಿರಣ್, ಇಲ್ಲಿ ಒಂದು ಸ್ಪಷ್ಟ ಅಂತ ಅಂದ್ರೆ ಈ ಬಾರಿ ಶತಾಯಗತಾಯ ಬದಲಾವಣೆ ಆಗ್ಲೇಬೇಕು ಅನ್ನುವಂತ ರೀತಿಯಾಗಿ ಯತ್ನಾಳ್ ಬಣ ದೆಹಲಿಯಲ್ಲಿದೆ. ಬಹುಶಃ ನಮ್ಮಲ್ಲಿ ನೀವು ಹುಡುಕ್ಬೇಡಿ, ಯಾರನ್ನಾದ್ರೂ ಮಾಡಿ ಒಟ್ಟಿನಲ್ಲಿ ವಿಜಯೇಂದ್ರ ಬೇಡ ಅನ್ನುವಂಥ ವಾದವನ್ನ ಇಡ್ತಾ ಇರುವಂಥದ್ದು. ಇನ್ನೂ ಬೇರೆ ಸಮರ್ಥ ನಾಯಕರಿದ್ದಾರೆ, ಅವ್ರನ್ನ ಮುನ್ನೆಲೆಗೆ ತನ್ನಿ ಅನ್ನುವಂಥ ರೀತಿಯಾದಂಥ ಒತ್ತಾಯ ಇರ್ಬೋದು. ಬಟ್ ಇಲ್ಲಿ ವಿಜಯೇಂದ್ರ ಬಣ ಅವರಲ್ಲಿ ಯಾರೂ ಸಮರ್ಥರಿಲ್ಲ ಅವ್ರ ಬಣದಲ್ಲಿ ಅನ್ನುವಂಥದ್ರ ಜೊತೆಗೇನೆ ಕೌಂಟರ್ ಆಗಿ ಈಗ ಹೇಗೆ ಪ್ಲಾನ್ ರೂಪಿಸ್ತಾ ಇದ್ದಾರೆ ಅಂತ, ಇದು ಯಾವ ಕಡೆಗೆ ಹೋಗ್ತಾ ಇದೆ ಅಂತ ಕಾಣಿಸುತ್ತೆ ಕಿರಣ್? ಮಲ್ತೇಶ್, ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆಸಬೇಕು, ವಿಜಯೇಂದ್ರ ಅವರನ್ನ ಅಧ್ಯಕ್ಷ ಸ್ಥಾನದ ಬದಲಾವಣೆ ಮಾಡಬೇಕು, ಬೇರೆಯವರನ್ನ ನೇಮಕ ಮಾಡಬೇಕು ಅನ್ನುವಂಥದ್ದು ಶಾಸಕ ಯತ್ನಾಳ್ ಮತ್ತು ಅವರ ತಂಡದ ಸದಸ್ಯರ ಬಲವಾದಂತಹ ವಾದವಾಗಿದೆ. ಹೀಗಾಗಿ ಅವರು ನಿನ್ನೆಯಿಂದಲೂ ಕೂಡ ದೆಹಲಿಗೆ ಹೋಗಿರುವಂತಹ ಕೆಲವು ಸದಸ್ಯರು ನಿನ್ನೆ ವರಿಷ್ಠರನ್ನ ಭೇಟಿ ಮಾಡಿದ್ದಾರೆ. ಕುಮಾರ್ ಬಂಗಾರಪ್ಪ, ರಮೇಶ್ ಜಾರಕಿಹೊಳಿ ಸೇರಿದಂತೆ ಉಳಿದ ಮುಖಂಡರು ನಿನ್ನೆ BL ಸಂತೋಷ್ ಅವರನ್ನ ಭೇಟಿ ಮಾಡಿದ್ದಾರೆ. ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ JP ನಡ್ಡಾ ಅವರನ್ನ ಭೇಟಿ ಮಾಡಿದ್ದಾರೆ. ಇವತ್ತು ಕೂಡ ಭೇಟಿ ಮಾಡೋರಿದ್ದಾರೆ. ಯತ್ನಾಳ್ ಇವತ್ತಷ್ಟೇ ಇನ್ನು ದೆಹಲಿಗೆ ತಲುಪಿ ನಂತರ ಅವರು ಕೂಡ ಭೇಟಿ ಮಾಡೋರಿದ್ದಾರೆ. ಬಹುತೇಕ ನಾಳೆ ಮಧ್ಯಾಹ್ನದವರೆಗೂ ಕೂಡ ಯತ್ನಾಳ್ ತಂಡದ ಸದಸ್ಯರು ಬಿಜೆಪಿ ವರಿಷ್ಠರನ್ನ ದೆಹಲಿಯಲ್ಲಿ ಭೇಟಿ ಮಾಡಿ ತಮ್ಮ ಒಂದು ಡಿಮಾಂಡ್ ಏನಿದೆ ಅದನ್ನ ವರಿಷ್ಠರ ಮುಂದೆ ಮಂಡಿಸೋರಿದ್ದಾರೆ. ಇಲ್ಲಿ ಅವರು ಒಂದು ತಂಡವಾಗಿ ಭೇಟಿ ಮಾಡ್ತಿಲ್ಲ, ಪ್ರತ್ಯೇಕವಾಗಿ ಭೇಟಿಯನ್ನ ಮಾಡಿ ತಮ್ಮ ಅಭಿಪ್ರಾಯವನ್ನ ಅಲ್ಲಿ ಹೇಳ್ತಾ ಇದ್ದಾರೆ. ಇದು ಒಂದು ಕಡೆ ಆದ್ರೆ ಅಂದ್ರೆ ವಿಜಯೇಂದ್ರ ಅವರನ್ನ ಅಧ್ಯಕ್ಷದಿಂದ ಬದಲಾವಣೆ ಮಾಡಲೇಬೇಕನ್ನುವಂತಹ ಒಂದು ಹಕ್ಕೊತ್ತಾಯವನ್ನು ಅವರು ವರಿಷ್ಠರ ಮುಂದೆ ದೆಹಲಿಯಲ್ಲಿ ಮಂಡನೆ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆಯಲ್ಲಿ ವಿಜಯೇಂದ್ರ ಆಪ್ತ ಬಳಗದಲ್ಲಿರುವಂತಹ ಮಾಜಿ ಶಾಸಕರು ಕೂಡ ನಾಳೆ ಮತ್ತೊಂದು ಸುತ್ತಿನ ಸಭೆಯನ್ನ ಮಾಡಬೇಕನ್ನುವಂತ ನಿಟ್ಟಿನಲ್ಲಿ ಚಿಂತನೆಯನ್ನ ಮಾಡ್ತಿದ್ದಾರೆ. ಮಾಜಿ ಸಚಿವ MP ರೇಣುಕಾಚಾರ್ಯ ನೇತೃತ್ವದಲ್ಲಿ ಬೆಂಗಳೂರಿನಲ್ಲಿ ನಾಳೆ ಯಾರ್ಯಾರು ಮಾಜಿ ಶಾಸಕರು ಸಿಗ್ತಾರೋ ಅವರೆಲ್ಲರೂ ಕೂಡ ಸಭೆಯನ್ನ ಸೇರ್ಬೇಕನ್ನುವಂತ ಚರ್ಚೆಯನ್ನ ಮಾಡಿದ್ದಾರೆ. ಆ ಸಭೆ ಇನ್ನೂ ಕೂಡ ನಡೆಸುವಂತದ್ದನ್ನು ಖಚಿತ ಆಗಿಲ್ಲ. ಆದ್ರೆ ಇಲ್ಲಿ ಯತ್ನಾಳ್ ಮತ್ತು ತಂಡ ದೆಹಲಿಯಲ್ಲಿ ಹೋಗಿ ಡಿಮಾಂಡ್ ಅನ್ನು ಇಟ್ಟಿರುವಂತಹ ಬೆನ್ನಲ್ಲೇ ಇವರು ಅಲರ್ಟ್ ಆಗಿ ಒಂದಷ್ಟು ಸಭೆಯನ್ನ ಮಾಡಬೇಕನ್ನುವಂತಹ ಚಿಂತನೆಯನ್ನ ಮಾಡ್ತಿದ್ದಾರೆ. ಹೀಗಾಗಿ ಇಲ್ಲಿ ಒಂದು ಕಡೆಯಲ್ಲಿ ವಿಜೇಂದ್ರ ಅಧ್ಯಕ್ಷ ಸ್ಥಾನದಿಂದ ಬದಲಾವಣೆ ಮಾಡಬೇಕನ್ನುವಂತಹ ಬೇಡಿಕೆ ಇದ್ರೆ, ಮತ್ತೊಂದು ಕಡೆಯಲ್ಲಿ ಅವರನ್ನ ಬದಲಾವಣೆ ಮಾಡಬಾರದು, ಅವರನ್ನ ಪೂರ್ಣಾವಧಿಗೆ ಅಧ್ಯಕ್ಷರಾಗಿ ಮುಂದುವರಿಸಬೇಕನ್ನುವಂತಹ ಡಿಮಾಂಡ್ ಅನ್ನ ಆ ಮಾಜಿ ಶಾಸಕರ ತಂಡ ಮೊನ್ನೆಯಿಂದೇನು ಡಿಮಾಂಡ್ ಅನ್ನು ಇಡ್ತಿದೆ. ಮತ್ತೆ ನಾಳೆಯೂ ಕೂಡ ಸಭೆಯನ್ನ ಮಾಡಿ ಅದೇ ಒತ್ತಾಯವನ್ನ ಹಾಕೋದಕ್ಕೆ ತೀರ್ಮಾನವನ್ನ ಮಾಡಿಕೊಂಡಿದೆ. ಇಲ್ಲಿ ಒಂದು ವಿಚಾರ ಏನಂದ್ರೆ ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆಯುತ್ತೋ ಇಲ್ವೋ ಅನ್ನುವಂಥದ್ರ ಬಗ್ಗೆ ಸ್ಪಷ್ಟವಾದಂತಹ ನಿರ್ಧಾರವನ್ನು ಇನ್ನೂ ಕೂಡ ಬಿಜೆಪಿ ಹೈಕಮಾಂಡ್ ಹೇಳಿಲ್ಲ. ಯಾಕೆಂದ್ರೆ ಆ ಬಿಜೆಪಿ ಹೈಕಮಾಂಡ್ ಕೂಡ ಪರಿಸ್ಥಿತಿಯನ್ನು ಕಾದು ನೋಡ್ತಾ ಇದೆ. ವಿಜೇಂದ್ರ ಅವರನ್ನ ಪೂರ್ಣ ಪ್ರಮಾಣದಲ್ಲಿ ಚುನಾಯಿತ ಅಧ್ಯಕ್ಷನಾಗಿ ಅಷ್ಟು ಸುಲಭವಾಗಿ ಘೋಷಣೆ ಮಾಡೋದಕ್ಕೂ ಕೂಡ ಹೈಕಮಾಂಡ್ ಸಿದ್ಧ ಇಲ್ಲ. ಯಾಕೆಂದ್ರೆ ಆ ವಿಜೇಂದ್ರ ಅವರಿಗೂ ಕೂಡ ಒಂದಷ್ಟು ಲಿಮಿಟೇಷನ್ಸ್ ಅನ್ನ ಹಾಕಬೇಕಾದಂತ ಅನಿವಾರ್ಯತೆಯನ್ನು ಕೂಡ ಇಲ್ಲಿ ಬಿಜೆಪಿ ಹೈಕಮಾಂಡ್ ಚಿಂತನೆಯನ್ನ ಮಾಡಿದೆ. ಆ ಲಿಮಿಟೇಷನ್ಸ್ ಅನ್ನು ಯಾವ ರೀತಿ ಹಾಕಬೇಕು ಅನ್ನುವಂಥದ್ದು ಹೈಕಮಾಂಡ್ ನ ಜಾಣ ನಡೆ. ಯಾಕೆಂದ್ರೆ ವಿಜೇಂದ್ರ ಅವರಿಗೆ ಅಷ್ಟು ಎಲ್ಲವೂ ಕೂಡ ಪಕ್ಷದಲ್ಲಿ ಸುಲಭವಾಗಿ ಯಾರು ಒಪ್ಪೋದಿಲ್ಲ ಅನ್ನುವಂಥ ಸಂದೇಶವನ್ನ ಪರೋಕ್ಷವಾಗಿ ಕೊಡಬೇಕಾಗಿದೆ. ಆ ಕಾರಣಕ್ಕಾಗಿ ಅವರು ಯತ್ನಾಳ್ ಮತ್ತು ಅವರ ತಂಡ ಸದಸ್ಯರನ್ನ ದೆಹಲಿಗೆ ಅಲ್ಲಿ ಅವಕಾಶವನ್ನು ಕೊಟ್ಟು ಅವರನ್ನ ಭೇಟಿ ಮಾಡಿ ಅವರ ಡಿಮಾಂಡ್ ಮತ್ತೆ ಅಹವಾಲು ಏನಿದೆ ಅನ್ನುವಂಥ ಆಲಿಸುವಂತ ಕೆಲಸವನ್ನು ಕೂಡ ಮಾಡ್ತಾ ಇದೆ. ಇದು ಹೈಕಮಾಂಡ್ನ ಕಾರ್ಯತಂತ್ರದ ಒಂದು ಭಾಗವಾಗಿರುವಂತದ್ದು. ಇಲ್ಲಿ ಯತ್ನಾಳ್ ಮತ್ತು ತಂಡ ಬದಲಾವಣೆ ಮಾಡಲೇಬೇಕನ್ನುವಂತಹ ಡಿಮಾಂಡ್ ಅನ್ನು ದೆಹಲಿಗೆ ಹೋಗಿದೆ ನಿಜ. ಆದ್ರೆ ಅವ್ರನ್ನ ಭೇಟಿ ಮಾಡಿ ಅವರ ಡಿಮಾಂಡ್ ಅನ್ನು ಆಲಿಸುವಂತಹ ಹಿಂದೆ ಹೈಕಮಾಂಡ್ನ ಕಾರ್ಯತಂತ್ರವೂ ಕೂಡ ಇದೆ. ಯಾಕಂದ್ರೆ ವಿಜೇಂದ್ರ ಅವರನ್ನ ಸುಲಭ
ಸುಲಭವಾಗಿ ಅಧ್ಯಕ್ಷರನ್ನಾಗಿ ಮಾಡಿದ್ರೆ ಅಥವಾ ಯಾವುದೇ ವಿರೋಧ ಇಲ್ಲದೆ ಅಧ್ಯಕ್ಷರನ್ನಾಗಿ ಮಾಡಿದ್ರೆ ಅವರನ್ನು ಕೂಡ ನಿಯಂತ್ರಣ ಮಾಡುವಂತ ಒಂದಷ್ಟು ಕಷ್ಟವಾಗಬಹುದು ಅನ್ನುವಂಥದ್ದು ಕೂಡ ಹೈಕಮಾಂಡ್ಗೆ ಗೊತ್ತಿದೆ. ಹಾಗಾಗಿ ವಿಜೇಂದ್ರ ಅವರಿಗೆ ವಿರೋಧ ಇದೆ ಅನ್ನುವಂಥ ಒಂದು ವಾತಾವರಣ ಕೂಡ ಸೃಷ್ಟಿ ಮಾಡಿ ಆ ವಿರೋಧ ಯಾರ್ಯಾರ ಕಡೆ ಇದೆ ಅನ್ನುವಂಥ ಅಭಿಪ್ರಾಯವನ್ನು ಕೂಡ ಪಡೆದು ಕೊನೆಗೆ ಒಂದು ನಿರ್ಧಾರವನ್ನು ಕೈಗೊಳ್ಳಬಹುದು ಅನ್ನುವಂಥ ಒಂದು ಲೆಕ್ಕಾಚಾರಗಳು ಸದ್ಯಕ್ಕೆ ಬಿಜೆಪಿಯಲ್ಲಿ ನಡೀತದೆ. ಹಾಗಾಗಿ ವಿಜೇಂದ್ರ ಪರವಾದಂತಹ ಒಂದು ಚಟುವಟಿಕೆಗಳು ಒಂದು ಕಡೆ ನಡೀತಾ ಇದ್ರೆ, ವಿರುದ್ಧವಾದಂತಹ ಚಟುವಟಿಕೆಗಳು ಅವ್ರನ್ನ ಬೇಡ ಬದಲಾವಣೆ ಮಾಡಿ ಅನ್ನುವಂಥ ಚಟುವಟಿಕೆಗಳು ಮತ್ತೊಂದು ಕಡೆ ದೆಹಲಿಯಲ್ಲಿ ನಡೀತಾ ಇದೆ. ಹೀಗಾಗಿ ಎರಡೂ ವಾದವನ್ನು ಕೂಡ ಎರಡು ಬೆಳವಣಿಗೆ ಕೂಡ ಹೈಕಮಾಂಡ್ ಕಾದು ನೋಡ್ತಾ ಇದೆ. ಬಹುತೇಕ ಒಂದು 15 ದಿನಗಳ ಒಳಗಾಗಿ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೀಬಹುದು ಅಥವಾ ಸಹಮತದಿಂದ ವಿಜೇಂದ್ರ ಅವರ ಅಧ್ಯಕ್ಷರಾಗಿ ಮುಂದುವರಿಬಹುದು. ಅದೆಲ್ಲಕ್ಕೂ ಮುನ್ನ ಮಾಡಬೇಕಾದಂತ ಕೆಲವೊಂದಷ್ಟು ಕಾರ್ಯತಂತ್ರಗಳನ್ನ ಹೈಕಮಾಂಡ್ ಕೂಡ ಮಾಡ್ತಾ ಇದೆ. ವಿಜೇಂದ್ರ ಬದಲಾವಣೆಗೆ ಒತ್ತಡ ಹಾಕುವಂತ ಪ್ರಯತ್ನವನ್ನ ಯತ್ನಾಳ್ ಮತ್ತು ತಂಡವು ಕೂಡ ಮಾಡ್ತಾ ಇದೆ. ಮತ್ತೊಂದು ಕಡೆ ವಿಜೇಂದ್ರ ಮುಂದುವರಿಸಬೇಕನ್ನುವಂತ ಒತ್ತಾಯವನ್ನು ಹಾಕುವಂತ ಪ್ರಯತ್ನವನ್ನು ವಿಜೇಂದ್ರ ಆಪ್ತ ಬಳಗ ಕೂಡ ಮಾಡ್ತಾ ಇದೆ. ಹೀಗಾಗಿ 2-3 ರೀತಿಯಾದಂತಹ ಚಟುವಟಿಕೆಗಳು ಏಕಕಾಲದಲ್ಲಿ ಬಿಜೆಪಿಯಲ್ಲಿ ಬೆಂಗಳೂರು ಮತ್ತು ದೆಹಲಿಯಲ್ಲಿ ನಡೀತಾ ಇದೆ. ಮಲ್ತೇಶ್, ಥ್ಯಾಂಕ್ ಯು ಕಿರಣ್.